ಹಾಂ ಒಳ್ಳೆ ಯಾವುದು ಜಿಂಕೆ ಆಗಿರ್ತಾವಲ್ಲ ಹಂಗೈತೆ. ಅಯ್ಯ ಹಂಗೆ ನಡಿಯ ವಾನ ನಡಿಯ ವಾನ ಅಮ್ಮ ನಡಿಯ ವಾನ. ಆಯ್ತು ನೋಡಿ ನಮ್ಮ ಶುಂಠಿ ಹೊಲ ಹೇಗಿದೆ. ಇದೆಲ್ಲ ನಮ್ಮ ಅಪ್ಪಾಜಿ ಇವಾಗ ಕಿತ್ತು ಹಾಕಿದೆ. ಅದಕ್ಕೊಂದು ಬಾಯಿ, ತಿನ್ನುತ್ತದೆ ಹುಲ್ಲು, ಕೊಡುತ್ತದೆ ಹಾಲು, ಗುದ್ದಾಕ್ ಬಂದಾಗ ಓಡು. ಟೈಮ್ ಬಂದು 2 ಗಂಟೆ ಆಯ್ತೆ. ಮನೇಲಿ ಬೆಡ್ ತಗೊಂಡು ಹೊಡಿತಾರೆ. ಇವಾಗ ಹೋದ್ರೆ ಈಗ ಒಂದು ಆಕ್ಸಿಡೆಂಟ್. ಸೊ ಹಾಯ್ ಹಲೋ ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ಮತ್ತೊಮ್ಮೆ ಮಗದೊಮ್ಮೆ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಯಾ ಗೈಸ್, ಇವತ್ತು ನಾನು ಸ್ವಲ್ಪ ಹೊರಗಡೆ ಕೆಲಸ ಇತ್ತು. ಸೊ ಕೆಲಸಕ್ಕೆ ಅಂತ ಹೋಗ್ತಾ ಇದ್ದೀನಿ. ಕೆಲಸ ಅಂದರೆ ಸ್ವಲ್ಪ ಫ್ರೆಂಡ್ನ ಮೀಟ್ ಮಾಡಬೇಕಾಗಿತ್ತು, ಹೋಗ್ತಾ ಇದ್ದೀನಿ. ನಮ್ಮ ಅಣ್ಣ ಕರೆಗೆ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ನಾಳೆ ನಮ್ಮ ಅಣ್ಣಾಜಿದು ಬರ್ತ್ಡೇ. ಏನು ಪ್ಲ್ಯಾನ್ಸ್ ಅಂತ ಗೊತ್ತಿಲ್ಲ. ನಮ್ಮ ಪ್ರತಿಯೊಬ್ಬರ ಫ್ರೆಂಡ್ಸು ಮೇ ಬಿ ಬರ್ಬೋದು. ಲೆಟ್ಸ್ ವಿಡಿಯೋ ಮಾಡೋಣ ಬನ್ನಿ. ಏನಾರಿದ್ರೆ ಶೂಟ್ ಮಾಡ್ತೀನಿ, ತೋರಿಸ್ತೀನಿ. ಲೆಟ್ಸ್ ಗೋ, ಬನ್ನಿ ಗೈಸ್. ನೋಡಿ ಯಾವುದೋ ಹುಡುಗನ ನೀನು ಅಲ್ಲೇ ಇರೋ, ನೀನು ಎತ್ಕೊಳ್ಳೋಕ್ಕಲ್ಲ. ನಡಿಯ ವಾನ ನಡಿಯ ವಾನ ಅಮ್ಮ ನಡಿಯ ವಾನ. ಆಯ್ತು ಗೈಸ್, ನೋಡಿ ನಮ್ಮ ಕುರಿಮರಿಗೆ ಹೆಂಗ್ ಹಾಕಿದೀವಿ ಪೈಪ. ಹಾಕ್ಲಾ ಅದಕ್ಕೆ ಹಾಕ್ಲಾ ಹಾಕು. ಹಾಂ ಒಳ್ಳೆ ಯಾವುದು ಜಿಂಕೆ ಆಗಿರ್ತಾವಲ್ಲ ಹಂಗೈತೆ. ಅಯ್ಯ ಹಂಗೆ. ಸೊ ಗೈಸ್, ಇವಾಗ ನಾನು ನಮ್ಮ ತೋಟದ ಹತ್ರ ಬಂದಿದ್ದೀನಿ. ದನಗಳನ್ನೆಲ್ಲನೂ ಇಟ್ಕೊಂಡು ಹೋಗೋಣ ಅಂತ. ನಮ್ಮ ಅಪ್ಪಾಜಿ ಅಲ್ಲಿ ಶುಂಠಿ ಹೊಲದಲ್ಲಿ ಏನೋ ಮಾಡ್ತಿದ್ದಾರೆ. ಬನ್ನಿ ಹೋಗಿ ನೋಡುವ ಏನು ಮಾಡ್ತಿದ್ದಾರೆ. ಹುಲ್ಗಿಲೆಲ್ಲ ಕಿತ್ತಾಗಿದೆ. ಬೆಳಗ್ಗೆ ಶುಂಠಿಗೆ ಔಷಧಿ ಹೊಡೆದಿದ್ದಾರೆ. ಬನ್ನಿ ತೋರಿಸ್ತೀನಿ. ನೋಡಿ ನಮ್ಮ ಶುಂಠಿ ಹೊಲ ಹೇಗಿದೆ. ಇದೆಲ್ಲ ನಮ್ಮ ಅಪ್ಪಾಜಿ ಇವಾಗ ಕಿತ್ತು ಹಾಕಿದೆ. ನೋಡಿ ಹೇಗಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಏನ ಹಾಂ ಬಾಚಕಂತ. ನೋಡಿ ತಗರಿ ಗಿಡ, ಎಲ್ಲ ತಗರಿ ಗಿಡ ಇದು. ಇಲ್ಲ ಅಲ್ಲಿ ಇದೆಯಲ್ಲ ಅದು ತಗರಿ ಗಿಡ. ಇದು ಅಷ್ಟೇ ತಗರಿ ಗಿಡ. ತೊಗರಿ ಇದು ರಾಗಿ. ಅಪ್ಪಾಜಿ ಇದಕ್ಕೆ ಅರ್ಥ ಹೊಡೆಯಲ್ವಾ ರಾಗಿಗೆ? ಇನ್ನು ನೆಟ್ಟು ಗುಟ್ಟೆ ಇಲ್ಲ ಅವು. ನಿನ್ ಕೈ ತೋರ್ಸು. ನೀನು ಬಟ್ಟೆ ವರ್ಷ ಅದ ಕಪ್ಪಗಾಗೋಯ್ತು. ಈ ಸೊಪ್ಪೆಲ್ಲ ಕಿತ್ತು ಹಾಕಿ ಟಾರ್ ಆದಂಗೆ ಐತೆ ಕೈ. ಒಳ್ಳೆ ಅಪ್ಪಾಜಿ ಟಾರ್ ಆದಂಗೆ ಐತೆ. ಹಸ್ಕೊಂಡು ಹಿಡ್ಕೊ ಹೋಗೋಣ ಮಂತಕ್ಕೆ. ತಾಡ್ತೊಳಗಿದ್ದು ಕುರಿಮರಿ. ಬನ್ನಿ ಮಂತಕ್ಕೆ ಹೋನು. ಹಸ್ಕೊಂಡು ಹಿಡ್ಕೊಂಡು ಹಸ ಸಖತ್ತಾಗಿದೆ ನೋಡಿ ಕ್ಲೌಡ್ಸ್ ಎಲ್ಲ. ಸೊ ಇವಾಗ ನಾನು ದನಗಳನ್ನೆಲ್ಲ ಹಿಡ್ಕೊಂಡು ಮನೆ ಕಡೆಗೆ ಪಯಣ. ಮನೆ ಹತ್ರ ಹೋಗ್ತಾಯಿದ್ದೀನಿ ದನಗಳನ್ನೆಲ್ಲ ಹಿಡ್ಕೊಂಡು. ಇದೊಂದು ದನ. ಹಸು ನಮ್ಮ ತಾಯಿ. ಅದಕ್ಕೊಂದು ಬಾಯಿ, ತಿನ್ನುತ್ತದೆ ಹುಲ್ಲು, ಕೊಡುತ್ತದೆ ಹಾಲು, ಗುದ್ದಾಕ್ ಬಂದಾಗ ಓಡು. ಅಷ್ಟೇ. ಹೇಗಿದೆ ಡೈಲಾಗ್? ಏನೇನೋ ಹೇಳೋದು.
ಸೊ ಗೈಸ್ ನಾವೀಗ ಡಿಂಕಚಿಕ ಆರ್ಕೆಸ್ಟ್ರಾ ನೋಡಕ್ ಹೋಯ್ತಾ ಇದೀವಿ. ಇಲ್ಲೇ ಒನಕ್ಮರಳ್ಳಿ ಪ್ಲಸ್ ಗಂಡ್ಸಿ ಪ್ಲಸ್ ಅಕ್ಕಪಕ್ಕದೂರು ಸುಮಾರು ಕಡೆ ನಡೀತಿದಾವೆ. ಎಲ್ಲ ಕಡೆಗೂ ಹೋಯ್ತೀವಿ, ಯಾವತ್ತೂ ಬಿಡಲ್ಲ. ಎಲ್ಲಾನು ಐತಂತೆ. ಇಲ್ಲೇ ಹ್ಞೂ ಮಚ್ಚ ಎರಡೆರಡು ಐತೆ. ಬನ್ನಿ ಇವಾಗ ಮೇನ್ ರೋಡು. ಈಗ ಜಾಸ್ತಿ ಫೋನ್ ಯೂಸ್ ಮಾಡೋದು ಬೇಡ, ಇಲ್ಲಾಂದ್ರೆ ಯಾವನಾರು ಬಂದು ಅರ್ಕೊಂಡು ಶಿಷ್ಯ ಬಾಯ್ ಬಾಯ್ ಲಾರಿ ಗಾಯ್ಸ್. ಇವತ್ತೊಂದು ಇನ್ಸಿ ಮಚ್ಚ ಸುಮ್ಮನೆ ಇರಲೇ ಏನಾರ ಮಾತಾಡೋಣ. ಇಲ್ಲ 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 ಅಂತ ಒಳ್ಳೆ ಕೆಲಸ ಎಲ್ಲ ಮಾಡಲ್ಲ ನಾನು. ಬಂಗಾರಿ ಟೈಮ್ ಬಂದು 2 ಗಂಟೆ ಆಯ್ತೆ. ಮನೇಲಿ ಬೆಡ್ ತಗೊಂಡು ಹೊಡಿತಾರೆ ಇವಾಗ ಹೋದ್ರೆ. ಸುಮ್ಮನೆ ನೋಡಿ ಗೈಸ್, ಈಗ ಒಂದು ಆಕ್ಸಿಡೆಂಟ್ ಲೈವ್ ಆಗಿ ನೋಡ್ಬಿಟ್ವಿ ಗೈಸ್. ಚೆನ್ನಾಗಿ ನನಗಂತೂ ಕೈ ಕಾಲೆಲ್ಲ ನಡುಗ್ಬಿಟ್ಟು ಅದಕ್ಕೆ ದನು ಓಡ್ತಾ ಕೊಟ್ಟಿದ್ದೀನಿ. ಆದರೂ ಅವ್ರ ಮನೆಯವ್ರು ಬಂದು ಗೋಳಾಡೋದು ನೋಡಿ ಬೇಜಾರಾಗೋಗ್ಬಿಡ್ತು ಗೈಸ್. ನಿಮಗೂ ಹೇಳೋದಷ್ಟೇ, ನೈಟಲ್ಲಿ ಜಾಸ್ತಿ ತಿರುಗಾಡ್ಬೇಡಿ, ಒಬ್ಬೊಬ್ಬರೇ ಎಲ್ಲೂ ತಿರುಗಾಡ್ಬೇಡಿ, ಜೊತೆಲಿ ಯಾರನ್ನಾರು ಕರ್ಕೊಂಡು ಹೋಗಿ. ಅದಕ್ಕೆ ನೋಡಿ ನಾವು 3 ಜನ ಹೋಗ್ತೀವಿ. ಸೊ ಎಸ್, ಮನೆಗೆ ಹೋಗೋಣ ಬನ್ನಿ. 2 ಗಂಟೆ ಆಗಿದೆ. ಬೆಟ್ನಲ್ಲಿ ಒದೆತಿರೋದಂತೂ ಗ್ಯಾರಂಟಿ. ಏನಿಗೂ ಅದೊಂದು ನಿಜ, ಅಕ್ಕ ಹೊಡಿತಾರೆ, ಹೊಡ್ಕೊಳಕ್ ರೆಡಿಯಾಗಿ. ಬಟ್ ನಮ್ಗೇನು ಹೊಡಿಯಲ್ಲ, ಹಂಗೆ ಉಗಿತಾರೆ ಅಷ್ಟೇ. ಅದು ಬಿಟ್ಟು ಇನ್ನೇನು ನಾರ್ಮಲ್ ಹೊತ್ತು. ಇವ್ರು ಬಿಡಪ್ಪ ಸಾವುಕಾರ ಮಂದಿ ಪಟೇಲ್ರು, ಇವ್ರಿಗೇನು ಬೈಯಲ್ಲ ಹೊಡಿಯಲ್ಲ ಏನು ಮಾಡಲ್ಲ, ಇವರೇ ಯಜಮಾನ್ರು. ಹೌದೌದು. ಆಮೇಲೆ ಇವ್ರು ಹೇಳ್ದಂಗೆ ನಡೆಯೋದು ಮನೇಲಿ. ಹೇಳ್ತಾರೆ ಬುದ್ಧಿ ಮಾತು, ಇದು ಹೋಗ್ಬೇಡ ಹತ್ರ ಹೊತ್ತು ಇದ್ರೆ
ಆಗಿರುತ್ತೆ